ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನೋಡ್ರಿ, ಭತ್ತದ ಒಟ್ಟು ಮತ್ತು ರಾಗಿ ಉಬ್ಲು ಭಾಳ ಮುಖ್ಯ ಆಗ್ತೈತೆ. ಏನಕ್ಕೆ ಅಂದರೆ, ನೀವು ಸಣ್ಣ ಇಳುವರಿ ರೈತರು ಯಾರ್ಯಾರೆಲ್ಲ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ಅವರು ತುಂಬ ಜನ ಈಗ ಅವರು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಸಾಕಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಕ್ಕೆ ಅಂದರೆ, ಅಲ್ಲಿ ಅವರು ರಾತ್ರಿ ಹೊತ್ತು ಕೋಳಿ ಮಲಗ್ತೈತಲ್ಲ ಆ ಜಾಗದಲ್ಲಿ, ಅಥವಾ ಎಲ್ಲಿ ಯಾವ ಶೆಡ್ಡಲ್ಲಿರ್ಬೋದು, ಇಲ್ಲಾಂದರೆ ಯಾವುದಂಥ ಗೂಡುಗಳಲ್ಲಿರ್ಬೋದು, ಅದಕ್ಕೆ ರಾಗಿ ಉಬ್ಲು ಮತ್ತು ಭತ್ತದ ಒಟ್ಟು ಹಾಕಲೇಬೇಕು. ಏನಕ್ಕೆ ಅಂದರೆ, ಚಳಿ ಹೆಚ್ಚಾಗಿರೋದ್ರಿಂದ ಬೇಗ ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಹಾಗೆ ನಾಟಿ ಕೋಳಿಗಳು ಬೆಚ್ಚಗಿರೋದ್ರಿಂದ ಯಾವುದೇ ಕಾಯಿಲೆಗಳು ಬರಲ್ಲ, ಬೇಗ ವೈರಸ್ ಅಟ್ಯಾಕ್ ಆಗಬಾರ್ದು. ನಾಟಿ ಕೋಳಿ ಸಮೃದ್ಧಿಯಾಗಿ ನೈಸರ್ಗಿಕವಾಗಿ ಬೆಳಿಬೇಕು ಅಂದರೆ ಮೇನು ರಾಗಿ ಉಬ್ಲಾಗಿರ್ಬೋದು, ಇಲ್ಲ ಭತ್ತದ ಒಟ್ಟಾಗಿರ್ಬೋದು, ನೀವು ಕಂಪಲ್ಸರಿ ಹಾಕಲೇಬೇಕು. ನೋಡಿ, ನೀವು ಈಗ ರಾಗಿ ಸೀಸನ್ ಆಗಿರೋದ್ರಿಂದ ಭತ್ತದ ಒಟ್ಟಿಗೆ ದುಡ್ಡು ಕೊಟ್ಟು ತರಬೇಕು. ನಾವು ರೈಸ್ ಮಿಲ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಒಟ್ಟನ್ನ ದುಡ್ಡು ಕೊಟ್ಟು ತರಬೇಕು. ಭತ್ತದ ಒಟ್ಟು ಯಾರೂ ಫ್ರೀಯಾಗಿ ಕೊಡೋಲ್ಲ. ಹಾಗಾಗಿ ಈಗ ನೀವು ರಾಗಿ ಸೀಸನ್ನು, ಈಗ ರಾಗಿ ತೆನೆ ಕೊಯ್ದಿರ್ತಾರೆ, ಅದನ್ನು ಮಿಲ್ಗೆ ಹಾಕ್ತಾರೆ. ಆವಾಗ ನೀವು ಉಬ್ಲು ಈಸಿಯಾಗಿ ಸಿಗುತ್ತೆ. ಉಬ್ಲೇನು ದುಡ್ಡು ಕೊಟ್ಟು ಏನೂ ತರಂಗಿಲ್ಲ. ಬೇಕಾದ್ರೆ ಯಾರಾದರೂ ಹಳ್ಳಿ ಕಡೆ ಕೇಳಿದ್ರು ಸಹ ತುಂಬ್ಕೊಂಡು ಹೋಗಿ ಅಂತ ಹೇಳಿ ಹಾಕೊಳ್ಳಿ ಅಂತಲೂ ಸಹ ಕೊಡ್ತಾರೆ. ನೀವು ಅದನ್ನು ನೀವು ತಾಂಬಂದು ನೀವು ಮಡಿಕೊಂಡು ಅದನ್ನು ಇಟ್ಕೊಂಡ್ರೆ ಇವಾಗ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ, ಆ ಮುಂದಕ್ಕೆ ದುಡ್ಡು ಕೊಟ್ಟು ತರದಂಗೆ ನಿಮಗೆ ಒಳ್ಳೆಯದಾಗುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಸಾಕಾಣಿಕೆ ಮಾಡಿರುವಂಥ ಜಾಗದಲ್ಲಿ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನಮ್ಮ ಮನೆ ಹತ್ರನೇ ಇನ್ನೊಂದು ಮನೆ ಅದನ್ನು ಸಾಗಾಣಿಕೆ ಮಾಡಿದ್ದೀನಿ. ಆ ಸಾಗಾಣಿಕೆಗೆ ನಾನು ಯಾವುದೇ ಫಸ್ಟ್ ಸ್ಟಾರ್ಟಿಂಗೆಲ್ಲ ಭತ್ತದ ಒಟ್ಟು ಹಾಕಿದ್ದೆ. ಅಂದರೆ ಇವಾಗ ರಾಗಿ ಸೀಸನ್ ಇರೋದ್ರಿಂದ ರಾಗಿ ಉಬ್ಲು ತಂದು ನಾನು ಈಗ ಪೂರ್ತಿ ಆಗ್ತಾಯಿದ್ದೀನಿ. ಏನಕ್ಕೆ ಅಂದರೆ, ಚಳಿ ಜಾಸ್ತಿ ಇದೆ. ವಿತ್ತು ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೋದು. ಆಮೇಲೆ ಬೇರೆ ಯಾವ್ಯಾವ ಥರ ಕೋಳಿ ಸಾಕಾಣೆ ಮಾಡೋಕ್ಕಾದರೂ ಮೇನು ನಾವು ಒಟ್ಟು ಬಳಸಲೇಬೇಕು. ಒಟ್ಟು ಬಳಸೋದ್ರಿಂದ ನಾಟಿ ಕೋಳಿ ಅದು ಬೆಳವಣಿಗೆ ಉತ್ತಮವಾಗಿರ್ತೈತೆ. ಆಮೇಲೆ ಯಾವುದೇ ಕಾರಣಕ್ಕೂ ವೈರಸ್ಗಳು ಬೇಗ ಬರೋಲ್ಲ. ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ಸ್ಮೆಲ್ ಕಂಟ್ರೋಲ್ ಆಗುತ್ತೆ. ಮೇನು ಸ್ಮೆಲ್ ಕಂಟ್ರೋಲ್ ಆಗಬೇಕು. ಸ್ಮೆಲ್ ಕಂಟ್ರೋಲ್ ಆಗೋದ್ರಿಂದ ಯಾವುದೇ ವೈರಸ್ಗಳು ಬರೋಲ್ಲ. ನೋಡಿ, ಈ ಥರ ನೀವು ಸಹ ರಾಗಿ ಉಬ್ಲನ್ನ ನೀವು ತಂದು ಈ ಥರ ನೀಟಾಗೆ ಒಂಥರ 1 ಅಡಿ ಇಲ್ಲಾಂದರೆ 2 ಇಂಚು, 1 ಇಂಚ್ ಇಲ್ಲ 2 ಇಂಚು ಒಂದು ಸತಿ, ಇಲ್ಲ ಒಂದು ತಿಂಗಳಿಗೆಲ್ಲ 15 ದಿನ, ವಾರ, ಈ ಥರ ವಾರಕ್ಕೊಂದು ಸತಿ, 15 ದಿನಕ್ಕೆ ಒಂದು ಸತಿ, ಇಲ್ಲ ತಿಂಗಳಿಗೆ 2-3 ಸರಿ ನೀವು ಕಂಪಲ್ಸರಿ ಹಾಕಲೇಬೇಕು. ಏನಕ್ಕೆ ಅಂದರೆ, ಸ್ಮೆಲ್ ಜಾಸ್ತಿ ಬರೋದು ಕಂಟ್ರೋಲ್ ಆಗುತ್ತೆ. ಸ್ಮೆಲ್ ಜಾಸ್ತಿ ಬಂತು ಅಂದರೆ ಅಲ್ಲಿಂದನೇ ನಿಮಗೆ ಸಮಸ್ಯೆ ಜಾಸ್ತಿ ಉಂಟಾಗುತ್ತೆ. ಏನಕ್ಕೆ ಅಂದರೆ, ಅಲ್ಲಿಂದ ಹಾವುಗಳು ಕಟ್ಟಾಗುತ್ತೆ, ಆಮೇಲೆ ನಾಯಿಗಳು ಬರ್ತವೆ, ಆಮೇಲೆ ಮುಂಗ್ಸಿಗಳು. ಸ್ಮೆಲ್ ಜಾಸ್ತಿ ಆಗ್ತಾ ಸಮಸ್ಯೆಗಳು ನಮಗೆ ತಾನಾಗೆ ಒಂದೊಂದೇ ಬರ್ತಾ ಇರ್ತೈತೆ. ಆ ಸಮಸ್ಯೆಗಳು ಬರಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ, ಈ ಥರ ನೀವು ಉಬ್ಲನ್ನ ನೀವು ವಾರಕ್ಕೊಂದು ಸತಿ, 15 ದಿನಕ್ಕೊಂದು ಸತಿ, ಇಲ್ಲ ಸ್ಮೆಲ್ ನೋಡ್ಕೊಂಡು ಸ್ಮೆಲ್ ಬರ್ತೈತೆ, ಇಲ್ಲ ಏನೋ ಒಂದು ಬದಲಾವಣೆ ಆಗ್ತಾಯಿದೆ ಅಂತ ನೋಡ್ಕೊಂತ ನೀವು 1 ಇಂಚ್ ಇರ್ಬೋದು, 1 ಇಂಚು, ಒಂದು ಬೆಳ್ಳಲ್ಲಿ 1 ಇಂಚು ಏನು ಗೆರೆ ಇದೆಯೋ ಅಷ್ಟು ನೀವು ಉಬ್ಲನ್ನ ಹಾಕಬೇಕು. ಉಬ್ಲನ್ನ ಹಾಕೋದ್ರಿಂದ ಕೋಳಿಗಳಿಗೆ ಯಾವುದೇ ಕಾಯಿಲೆನೂ ಬರೋಲ್ಲ, ಸ್ಮೆಲ್ಲೂ ಬರೋಲ್ಲ, ಮತ್ತು ನೀವು ಸಾಗಾಣಿಕೆ ಮಾಡಿರೋ ಜಾಗನೂ ನಿಮ್ಗೊಂಥರ ಚೆನ್ನಾಗಿರುತ್ತೆ. ಇಲ್ಲ ನೀವು ಒಳಗಡೆ ಹೋದಾಗಲೇ ಒಂಥರ ಬಸ್ಸನ್ನ ಒಂಥರ ಸ್ಮೆಲ್ ಬಂದಾಗ ನಿಮಗೆ ನೀವು ಸಾಗಾಣಿಕೆ ಮಾಡೋದೇ ಒಂಥರ ನಿಮಗೆ ಅಸಹ್ಯ ಆಗುತ್ತೆ. ಆ ಥರ ನೀವು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ನಾನು ಯಾವ ಥರ ನಾಟಿ ಕೋಳಿ ಸಾಗಾಣಿಕೆಗೆ ಯಾವ ಥರ ಉಬ್ಲನ್ನ, ನಾನು ರಾಗಿ ಉಬ್ಲನ್ನ ಯಾವ ಥರ ಹಾಕಿದ್ದೀನಿ ನೋಡಿ. ಡೇ 1ಇಂದನೂ ಹಾಕಿದ್ದೆ. ಡೇ 1ಇಂದ ಅಂದರೆ ಒಟ್ಟು ಹಾಕಿದ್ದೆ. ಇವಾಗ ರಾಗಿ ಸೀಸನ್ ಇರೋದ್ರಿಂದ ಈಗ ರಾಗಿ ಉಬ್ಲನ್ನ ನಾನು ಪೂರ್ತಿ ಎಲ್ಲ ಇದಕ್ಕೂ ಸಿಂಪಡಿಸಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಆಗಿದ್ದೀನಿ. ಆಮೇಲೆ ನಾಟಿ ಕೋಳಿ ಎಲ್ಲೆಲ್ಲಿ ಸಾಗಾಣಿಕೆ ಮಾಡೋ ಅಲ್ಲಿ ತುಂಬ ಸೇಫ್ಟಿಯಾಗೆ ನೋಡಿ, ಈ ಥರ ನೀಟಾಗೆ ಮೆಸ್ಸೆಲ್ಲ ಹೊಡಿಬೇಕು. ಮೆಸ್ಸು ಮತ್ತು ತಂತಿ ಮೆಸ್ ಹೊಡೆಯೋದು ಇನ್ನೂ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ, ಈ ಹಾವುಗಳು ಮಾಮೂಲಿ ಒಂಥರ ಸೊಳ್ಳೆ ಪದರ ಥರದ್ದಾದರೆ ಅಂತಹ ಕಡಿದ್ಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ತಂತಿದೇ ಹೊಡಿಬೇಕು ಮೆಸ್. ನೀವು ತಂತಿದು ಹೊಡೆಯೋದ್ರಿಂದ ಯಾವುದೇ ತರಹದ ಹುಳ ಹಪ್ಟೆಗಳು ಬೇಗ ಒಳಗೆ ಬರೋಲ್ಲ. ಒಂದು ಬಂದು ನಿಮಗೆ ಏನಾದರೂ ಒಂದು ಕಂಡ್ಕಂತು ಅಂದರೆ ಅವತ್ತಿಂದ ಇನ್ನೆಲ್ಲ ಕಂಟಿನ್ಯೂಸ್ ಆಗಿಬಿಡ್ತಾವೆ. ಅದರಿಂದ ನೀವು ತುಂಬ ಜಾಗ್ರತೆಯಿಂದ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಹೇಳ್ತಾರೆ.